ಹಾಯ್ ಗಾಯ್ಸ್, ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ಸ್ನೇಕ್ ಹೆಡ್ ಫಿಶಿಂಗ್ ಬಂದಿರೋದು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಬನ್ನಿ ಬ್ರೋ. ಶೇಖರ್ ಅವರು, ಆಮೇಲೆ ಕಿರಣ್. ಓಕೆ, ಸೊ ಈಗ ಸ್ನೇಕ್ ಹೆಡ್ಗೆ ಹೋಗ್ತಾ ಇರೋದು. ಅವ್ರು ರಾಡ್ ರೆಡಿ ಮಾಡಿದ್ದಾರೆ, ಇವ್ರು ನನ್ನ ಜೊತೆ ಇರ್ತಾರೆ. ಸ್ನೇಕ್ ಹೆಡ್ ಇರೋ ಜಾಗ ಎಲ್ಲ ತೋರಿಸ್ಕೊಡ್ತೀನಿ. ಒಂದು ಹೊಡೆದು ಬಿಡಿ ಸಾಕು. ಹೊಡೆದವ್ರು ಯಾವುದೋ ಒಂದು ಮಿಸ್ ಮಾಡಿದ್ರು ಪರವಾಗಿಲ್ಲ, ಟೆನ್ಷನ್ ಬೇಡ. ಹಾಂ, ಓಕೆ ಗೈಸ್, ನೋಡೋಣ ಬನ್ನಿ. ಅಲ್ಲೂರು ಕೊಡಿ. ಬ್ರೋ, ಇಲ್ಲಿ ನಿಲ್ಕೋ. ಈ ಲೈನ್ ಕಾಸ್ ಮಾಡಿ. ಈ ಲೈನಲ್ಲೇ? ಈ ಲೈನ್, ಆ ಲೈನ್ ಕಾಸ್ ಮಾಡಿ. ಇನ್ನೂ ಸ್ವಲ್ಪ ಗಿಡ ಹತ್ರನೇ ಹೋಗಿ. 15 ಕಾಸು ಮಾಡಿ. ಈಗ ಮಾಡಿದಿರಲ್ಲ ಅದೇ ತರ 15 ಮಾಡಿ ಸಾಕು. 15 ಮಾಡಿಬಿಟ್ಟು ಬರ್ತದೆ. ಫಿಶಾನ್ ಸಖತ್. ಮತ್ತೆ ಬನ್ನಿ, ಹಂಗೆ ರಾಡ್ ಲೂಸ್ ಮಾಡ್ಬಿಟ್ಟು ಬನ್ನಿ. ವಾವ್, ಒನ್ ಆಫ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು ನನಗೆ. ಹೌದಾ? ಫಸ್ಟ್ ಟೈಮ್ ನೋಡಿರೋದಾ? ಸೊ ಇದು ನಮ್ಮೂರು ಟೈಗರ್, ರಿವರ್ ಟೈಗರ್. ಸೊ ಚಿಕ್ಕದು ಬಿದ್ರೂ ಫೈಟ್ ನೋಡಿ. ಯಾವ ಮೀನು ಹೊಡೆದಿಲ್ಲಲ್ಲ ನಾನು? ಒಂದು ಹೆಂಗಿದೆ ಫೀಲ್? ಲೈನ್ ಟೈಟ್ ಆಗಿ ಇರಲಿ. ಸಂತೋಷನಾ ಕೇಳ್ತಾ ಇದ್ದೀರಲ್ಲ? ಕಿರಣ ಒಂದು 10 ಸೆಕೆಂಡು ಇಲ್ಲ, ಫಟ್ಟಾರ್ ಅಂತ ಹೊಡೆದ್ಬಿಟ್ರತೆಗೆ. ಫಿಶು ಆ ಕಡೆ ತಿರುಗ್ತಾ ಇದೆ ಅಲ್ಲ, ಸೊ ಈ ಡೈರೆಕ್ಷನ್ ಇದೆ. ನೀನು ಹಿಂಗೆ ಎತ್ತಾಕ್ತಾರೆ ಅದು ರಾಡ್ ಹೊಡೆದೋಗೋ ಚಾನ್ಸ್ ಇದೆ, ಕಟ್ ಆಗೋ ಚಾನ್ಸ್ ಇದೆ. ಸೊ ಏನ್ ಮಾಡ್ಬೇಕಂದ್ರೆ ಇದು ಮಾಡಿ ಫಿಶ್ನ ಬಂದ್ಬಿಟ್ಟು ಈ ಕಡೆ ಕಟ್ಕೋಬೇಕು. ಈಗ ಈ ಕಡೆ ಬಂದಿದೆ, ಸೈಡ್ ಬಾ. ಫಿಶ್ ಡೈರೆಕ್ಷನ್ ಯಾವ ಕಡೆ ಇದೆಯೋ ನಾವು ಯಾವ ಕಡೆಗೆ ಎತ್ಕೋಬೇಕು ಆ ಕಡೆಗೆ ಫಿಶ್ನ ನಾವು ಡೈರೆಕ್ಷನ್ ಚೇಂಜ್ ಮಾಡಿ ತಗೋಬೇಕು. ಒಂದು 10 ಸೆಕೆಂಡ್ಸ್ ಅಲ್ಲಿ ಮುಗ್ದೋಯ್ತು ಅದ್ರದ್ದು. ಈ ಮೀನು ಇರೋದಕ್ಕೆ ನಮ್ಮ ಕಾವೇರಿ ರಿಚ್ ಆಗಿದೆ. ಸೊ ಲೈಫ್ ಜಾಸ್ತಿ ಇದೆ. ಸೊ ಈ ಮೀನೆಲ್ಲ ಹೊಡೆದು ಸಾಯಿಸ್ಬಿಟ್ರೆ ನಮಗೆ ಫ್ಯೂಚರಲ್ಲಿ ಈ ಮೀನು ಇಲ್ಲಾಂದರೆ ಪಾಪ್ಯುಲೇಷನ್ನು ಬೇರೆದೇನಾದರೂ ಆಗುತ್ತೆ. ಸೊ ಮಾಸೆ ಇದು ಸ್ನೇಕ್ ಹೆಡ್ನ ಹೊಡೆದು ತಗೊಂಡೋಗ್ಬೋದು, ಆದ್ರೂ ರಿಲೀಸ್ ಮಾಡ್ತೀನಿ. ಸೊ ಈ ಮೀನನ್ನ ಹೊಡೆದ್ರೆ ಎಲ್ಲರೂ ರಿಲೀಸ್ ಮಾಡಿ. ಇವ್ರದ್ದು ಮೀನು ಇವ್ರು ರಿಲೀಸ್ ಮಾಡ್ತಾರೆ. ಶೇಖರ್ ಅವ್ರನ್ನ ಕೇಳೋಣ. ಬ್ರೋ, ಒನ್ ಆಫ್ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಅದೇ ಹೇಳ್ತಿದ್ದೀನಲ್ಲ, ಮೀನು ಬಂದ್ಬಿಟ್ಟು ಹೊಡೆಯೋದು ದೊಡ್ಡ ವಿಷಯ ಅಲ್ಲ. ನಾವು ಹೆಂಗೆ ತಗೊಂಡು ಹೋಗ್ತೀವೋ ತರ ಕ್ಲೀನಾಗಿ ತಗೊಂಡು ಹೋಗ್ಬೇಕು. ನಾವು ಬರೀ ಜಿಲೇಬಿ ಟಿಲಾಪಿ ಆ ಥರ ಮಾಡ್ತಾ ಇದ್ವಿ. ನಾವು ತುಂಬಾ ಚಿಕ್ಕ ಮೀನು ಹಿಡಿತಿದ್ವಿ. ನಮ್ಮ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನಾನು ಲೈವಲ್ಲಿ ಇಷ್ಟು ದೊಡ್ಡ ಮೀನು ಹಿಡಿದಿರೋ ಅಂತ ನೋಡಿದ್ರೆ ಇದೆ. ಇದು ಚಿಕ್ಕದು, ಇದು ಚಿಕ್ಕದು. ಓಕೆ, ಸೊ ಈಗ ರಿಲೀಸ್ ಮಾಡೋಣ ಮೀನನ್ನ. ಓಕೆ ಬನ್ನಿ. ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಳ್ಳಿ ನೀರಲ್ಲಿ, ಬಾಯಿ ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ ಫುಲ್ ನೀರು, ಮೀನಿನ ಒಳಗಡೆ ಹಾಕಿ ನೀರಿಗೆ. ಅದು ಹೋಗ್ಬೇಕು ಬ್ರೋ.
ಓಕೆ ಇಲ್ಲ ಮೀನು ಹಂಗ್ ಮಾಡ್ದೆ ಒಳಗಡೆ ಹಾಕಿತ್ತು ತಲೆ ಒಳಗೆ ಬಿಡಿ 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 ರಿಕವರ್ ಆಯ್ತಂದ್ರೆ ಅದೇ ಹೋಗ್ಬಿಡುತ್ತೆ. ಎಸ್ ಬಾಯ್. ಇನ್ನ ಏನ್ ಸಿಗುತ್ತೆ ಅಂತ ನೋಡೋಣ. ಈಗ ತಿರ್ಗಾ ಫಿಶಿಂಗ್ ಕಂಟಿನ್ಯೂ ಮಾಡೋಣ ಬ್ರೋ. ಈಜೊಡ್ಕೊಂಡೋಗಿ ಈಜು ಬರುತ್ತಾ ಬರೋದಿಲ್ವಾ? ನೀವು ಆ ಕಡೆಯಿಂದ ಹೋಗಿ ಆ ಗಿಡ ಮೇಲೆನೆ ಹೋಗ್ಬಿಟ್ಟು ಕೆಳಗಡೆಯಿಂದ ಅದು ತಗೊಂಡ್ ಬನ್ನಿ. ಎಕ್ಸ್ಪೀರಿಯನ್ಸ್ ಮಾಡಿ. ನನ್ನ ಕೈಯಲ್ಲಿ 5 ನಿಮಿಷದಲ್ಲಿ ತೆಗ್ದ್ಬಿಡ್ತೀನಿ. ನೀವು ಅದು ಎಕ್ಸ್ಪೀರಿಯನ್ಸ್ ಮಾಡಿ. ಏನ್ ಫಿಶಿಂಗ್ ಅಲ್ಲಿ ಯಾವಿದ್ರೂ ಹೋಗ್ತಾ ಇರ್ಬೇಕು. ಹೊಡೆಯೋದು ಮೀನು ಸ್ಲೋ ಬಂತಂದ್ರೆ ಹೊಡೆಯೋದಿಲ್ಲ. ಪ್ಯಾಕ್ ತಗೊಂಡ್ ಬರ್ತೀನಿ. ಮಾಡ್ಬೇಕಂತ ಆಯ್ತಾ? 15 ಸರಿ ಮಾಡ್ಬಿಟ್ಟು 15 ಸರಿ ಮಾಡ್ಬಿಟ್ಟು ನೀವು ಬಂದ್ಬಿಡಿ. ಹೊಡೆದ್ಬಿಡೋಕೆ ಅಣ್ಣ ನೀನೊಂದು ಹೊಡೆದ್ಬಿಡೋದಾಗೆ. ಇವರಿಬ್ಬರಿಗೂ ಇವತ್ತು ಟಾಸ್ಕು ನೀರಲ್ಲಿ ಬರಬೇಕು. ಹೆಂಗೆ ಬರ್ತಾರಂತ ನೋಡೋಣ. ಓಕೆ, ಆದಷ್ಟು ವಿಡಿಯೋ ಮಾಡ್ತೀನಿ. ಯಾಕಂದರೆ ಕ್ಯಾಮ್ರಾ ಬಂದ್ಬಿಟ್ಟು ಚಾರ್ಜ್ ಆಗಿಬಿಟ್ಟು ಚಾರ್ಜ್ ಆನ್ ಮಾಡಿಲ್ಲ. ಚಾರ್ಜ್ ಆಗಿರುತ್ತೆ ಅಂದ್ಕೊಂಡಿದ್ದೆ. ತಿರ್ಗಾ ಬೆಳಗ್ಗೆ ನೋಡಿದ್ರೆ ಚಾರ್ಜು ಆಗಿಲ್ಲ, ಏನೂ ಆಗಿಲ್ಲ. 2 ಕ್ಯಾಮ್ರಾನು ಸೇಮು. ಸೊ ಹಂಗೆ ಬಂದುಬಿಟ್ಟೆ ಗೈಸ್. ಈಗ ಏನಿದ್ರೂ ಇದರಲ್ಲೇ ಮಾಡಬೇಕು. ಸೊ ನೋಡೋಣ. ಸೊ ಹಿಂಗೋಗಿ ಹಂಗೋಗ್ಬೇಕು ಈ ಬುಷ್ಗೆ ಆ ಕಡೆ. ಸೊ ಗೈಸ್ ಈ ಕಡೆಯಿಂದ ದಾಟೋಣ ಆ ಕಡೆಯಿಂದ ದಾಟೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ಕಡೆ ಹೋಗ್ತೀವಂತ. ಯಾಕಂದರೆ ನನಗೆ ಯಾವ ನೀರಿದ್ರೂ ಪರವಾಗಿಲ್ಲ. ನಮ್ಮ ಬ್ರದರ್ಸ್ಗೆ ಸ್ವಲ್ಪ ಸೇಫ್ಟಿಯಾಗಿರ್ಬೇಕಲ್ಲ. ಇದು ಓಕೆ ಗೈಸ್. ಇದು ಒಂದು 2 ಅಡಿ ಬರುತ್ತೆ, 2 ಅಡಿ 3 ಅಡಿ ಬರುತ್ತೆ. ಇದು ಓಕೆ. ಹಿಂಗೆ ಹೋಗ್ಬಿಡ್ತೀವಿ ಬ್ರೋ. ಈ ಕಡೆನೆ ತಗೊಂಡು ಬಂದ್ಬಿಡಿ. ಇಲ್ಲಿ ಕಡಿಮೆ ಇದೆ. ಆದರೆ ನೆಕ್ಸ್ಟ್ ಟೈಮ್ ಬರೋವಾಗ ನಾನು ಇಲ್ಲ ಅಂದರೆ ನೀವು 2-3 ಬರಬೇಕು. ಒಬ್ಬರೇ ಬೇಡ. ಒಬ್ಬರೇ ಬಂದು ಯಾಕೆ ರೆಸ್ಟ್ ತಗೊಂತೀಯ? ಇದೇನು ಗೊತ್ತಾ, ಇಲ್ಲೆಲ್ಲ ನಾನು ಬಂದ್ಬಿಟ್ಟು ಬಂಡೆ ಒಳಗಡೆ ಎಲ್ಲ ಹೋಗಿ ಸಿಕ್ಕಾಕೊಂಡಿದ್ದೀನಿ. ಈ ಕಡೆ ಬಾ. ಇಲ್ಲಿ ಬಾ. ಇಲ್ಲಿಗೆ ಹೋಗಿ ಇದೆ ಈಗ ಬಂಡೆ. ಈ ಬಂಡೆ ಆ ಬಂಡೆ. ಫೋನ್ಸ್ ಎಲ್ಲಿದೆ? ಬ್ಯಾಗಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂದ್ರೆ ನಾನು ಫಸ್ಟ್ ಹೋಗ್ಲಾ? ಹಾಂ, ಹುಷಾರ್ ಕಿರಣ್. ಹತ್ಬೇಡ, ಹತ್ಬೇಡ. ಅಷ್ಟೇ, ಮೇಲೆ ಹತ್ಬೇಡ. ಕೊಡಿ, ಅವ್ರ ಕೈ ಕೊಡಿ. ಹೆಂಗಿದೆ ಗೊತ್ತಾ? ನಮ್ಗೆ ಈ ತರ ನೀರಲ್ಲಿ ಸಿಗೋದಿಲ್ವೇ? ಹುಷಾರು. ನೀವು ಹೋಗ್ಬಿಡಿ ಫಸ್ಟು. ವಾಟರ್ ಪ್ರೂಫ್ ಬ್ರೋ ಮೊಬೈಲು? ಚಳಿ ಅಲ್ವಾ ಬ್ರೋ? ಚಳಿ. ಇದರಲ್ಲಿ ಕೂರ್ತೀನಿ ನಾನು ನೀರಲ್ಲಿ. ಬಾಡಿಗೆ ಸಖತ್ತಾಗಿ ಒಳ್ಳೇದು. ಈ ಕೆಲಸ ಮಾಡಕ್ಕೆ ನಮ್ ಬೆಂಗಳೂರು ಇರೋರು ಒಂದು ಟಪ್ ತಕೊಂಡು ಐಸ್ ಹಾಕಿ, ಅದ್ರಲ್ಲಿ ಐಸ್ ಶಿವಾಜಿನಗರಿಂದ ಐಸ್ ತಗೊಂಡ್ ಬಂದು ಹಾಕಿ ಅದ್ರಲ್ಲಿ ಕೂರ್ತಾರೆ. ಇದು ಅದೇ ತರನೇ ಇದೆ. ನಾನು ಏನ್ ಗೊತ್ತಾ ಮಾಡ್ತೀನಿ, ಕೂರ್ತೀನಿ ಆರಾಮಾಗಿ ಕೂರ್ತೀನಿ. ಈಗ್ಲೂ ಏನಿಲ್ಲ, ನೀವು ಮೀನ್ ಹೊಡೆದ್ಬಿಟ್ರೆ ಅಲ್ಲಿ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ಇದೇನ ಕವರ್ ಎಲ್ಲ ಹಾಕ್ತಿದ್ದಾರೆ, ಎಲ್ಲ ಗಲೀಜ್ ಮಾಡ್ತಾರೆ. ನಮ್ಮೂರು ರಿವರ್ಗೆ
ಮೀನಿರಲ್ಲ, ಹಾಂ 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 ಕವರು, ಬೆಡ್ಡು, ಇದು ಬೆಡ್ಶೀಟು ಅದೆಲ್ಲ ಸಿಗ್ತಾ ಇರ್ತದೆ. ಈ ಬಂಡೆ ಹತ್ರ ಇಲ್ಲಿ ಒಂದು 6 ಮೀನು ಒಂದೇ ಜಾಗದಲ್ಲಿ ಹೊಡೆದು ರಿಲೀಸ್ ಮಾಡಿದ್ರು. ಸ್ನೇಕ್ ಹೆಡ್ ಬ್ರೋ? ಎಲ್ಲ ಸಿಕ್ಕಿದೆ. ಹಾಂ ಹಾಂ ತಗೊಂಡ್ರ ಬ್ರೋ? ಅಲ್ಲ ಅದು ಹಾಂ ಹಾಂ ಫ್ರಾಗು ಗಿಡಕ್ಕೆ ಸಿಕ್ಕಾಕೊಂಡು ಕಟ್ ಮಾಡಿಬಿಟ್ಟೆ. ಕಟ್ ಮಾಡಿ ಓಕೆ FG ನಟ್ ತಿರ್ಗಾ ಹಾಕಿದ್ದೀನಿ ಕ್ಲೀನಾಗಿ. ಅಂತ ಇದೆಯಾ? ಹೌದು. ಸೊ ಈ ನಾಟ್ ಹೆಂಗೆ ಹಾಕೋದಂತ ಒಂದು ಫುಲ್ ವಿಡಿಯೋ ಬಂದಿದೆ, ಹೋಗಿ ಚೆಕ್ ಮಾಡಿ ನೋಡಿ. ಆ ಲಿಂಕ್, ಆ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಎಲ್ಲ ಹೇಳ್ತಾರೆ ಲಕ್ಕಲ್ ಮೀನ್ ಸಿಕ್ಬಿಟ್ಟಿದೆ ಹಂಗೆ ಹಿಂಗೆ ಅಂತ. ಅದ್ರ ಹಿಂದ್ಗಡೆ ಎತ್ತು ಬಿದ್ದು ಒಬ್ಬ ನಮ್ಮ ಕ್ಯಾಮರಾ ಮ್ಯಾನ್ಸು ನೋಡಿದ್ರ 1 ಕಿಲೋಮೀಟರ್ ಬಂದಿದ್ದೀವಿ. ಏನಾದ್ರೂ ಇದೆಯಾ? ಸೊ ನಮ್ಗೆ ಸಿಕ್ದ್ರೆ ಫಸ್ಟೇ ಸಿಕ್ಬಿಡುತ್ತೆ, ಇಲ್ಲಾಂದ್ರೆ ಅದು ಹೋಗಿ ಅದು ಎಲ್ಲಿಡುತ್ತೋ ಆ ಜಾಗನ ಎಕ್ಸ್ಪ್ಲೋರ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಲಕ್ಕಿ ಇಲ್ಲ ಅಂತ ಹೇಳ್ಲೇಬಾರ್ದು. ಲಕ್ಕು ಅಂತ ನನ್ಗೆ ಒಂದು ದೊಡ್ಡ ಮೀನ್ ಸಿಕ್ಬಿಟ್ರೆ ಇವ್ನಿಗೆ ಲಕ್ಕಿದಪ್ಪ, ದೊಡ್ಡ ಮೀನ್ ಸಿಕ್ಬಿಟ್ಟಿದೆ, ಅಲ್ಲಿಂದ ನಡ್ಕೊಂಡು ಎದ್ದು ಬಿದ್ದು ಇವಾಗ 2-3 ಸರಿ ಬಿದ್ದು. ಓಕೆ ಬೇರೆ ಕಡೆ ಹೋಗೋಣ. ಓಕೆ ಅದಕ್ಕೆ ಹೇಳೋದು 2-3 ಬರಬೇಕು. ನಾನು ಒಂದೊಂದ್ಸರಿ ಈ ಕಡೆ ಹೋಗಿ ಬೇರೆ ಎಲ್ಲಿಂದ ನಾನು ಬಂದ್ಬಿಡ್ತೀನಿ. ಹಿಂಗೆ ಬಂದಿದ್ದು ನೀವು ಹೋಗಿದ್ರೆ ಎಲ್ಲಿ ಹೋಗಿರ್ತೀರೋ ನೋಡಿ. ಇಲ್ಲ ನಳ್ಳಿ ಸಿಕ್ಕಿದೆ ಸೇರ್ಕೊಂಡ್ಬೇಕಾರೆ, ಇಲ್ಲ ನಳ್ಳಿ ಸಿಕ್ಕಿದೆ ಸೇರ್ಕೊಂಡ್ಬೇಕಾರೆ, ಇಲ್ಲ ನಳ್ಳಿ ಸಿಕ್ಕಿದೆ ಸೇರ್ಕೊಂಡ್ಬೇಕಾರೆ ಇಲ್ಲೋ ಕಷ್ಟ. ಅಲ್ಲಿ ಹೋಲ್ಗಳಿದ್ದಾನೆ ಇವಿ ಫಿಶ್ ಇವತ್ತು ನೋಡೋಣ ಬನ್ನಿ. 2 ಗಂಟೆ ತನಕ ನೋಡಿ. ನೀವು ಆ ಕಡೆ ಹೋಗಿದ್ರೆ ಈ ನೀರಿಗೆ ಬರ್ತಾ ಇದ್ರಿ. ಈ ಲೈನ್ ಕಾಸ್ ಮಾಡಿ ಬ್ರೋ, ಇಲ್ಲಿ ನಿಲ್ಕೊಂಡು ಈ ಲೈನ್ ಹೊಡೀರಿ. ಸೈಡಿಂದನೇ ಬರಬೇಕು. ನಿಮ್ಗೆ ಯಾವ್ದು ಗೊತ್ತು ಬ್ರೋ? ಇಲ್ಲೇ ಪಕ್ಕ ಇದ್ದೆ ಹೊಡಿತೆ ಅಂತಂದ್ರೆ ಇಲ್ಲೆಲ್ಲ ಹೊಡೆದು ನಾನು ರಿಲೀಸ್ ಮಾಡಿದ್ದೀನಿ. ಬೇರೆ ಯಾರನ್ನ ಹೊಡೆದು ಬಿಟ್ರೆ ಬರಲ್ಲ, ತಕೊಂಡೋಗ್ಬಿಟ್ರೆ ಅದು ಬೇಜಾರಾಗುತ್ತೆ. ಈಗ ಒಂದ್ಸಾರಿ ಹೊಡೆದಿ ಇಲ್ಲ, ಹೊಡೆದು ರಿಲೀಸ್ ಮಾಡಿಬಿಟ್ಟು ನೆಕ್ಸ್ಟ್ ವೀಕ್ ಅದೇ ಮೀನ್ನ ಹೊಡೆದಿದ್ದೀನಿ. ಅದೇ ಮಾರ್ಕ್ ಆಗಿರೋ ಮೀನ್ನೇ ಹೊಡೆದಿದ್ದೀನಿ. ಓಕೆನಾ? ಮತ್ತೆ ಬೈಟ್ ಹಾಕಿ ಆಗುತ್ತೆ, ಮರ್ತೋಗುತ್ತೆ. ಅದು ಹುಷಾರ್ ನನ್ನ ಮಗಂದು. ಅದು ತಿನ್ನಲ್ಲ ಅಷ್ಟು ಬೇಗ ಸುಲಭವಾಗಿ. ಅದು ಒಂದು ಲೂರ್ಗೆ ಹೊಡೆದು ನೆಕ್ಸ್ಟ್ ಅದೇ ಲೂರ್ ಕೊಟ್ರೆ ಅದು ಬಾಯ್ ಹಾಕೋದಿಲ್ಲ, ಬೇರೆ ಡಿಸೈನ್ ಕೊಡ್ಬೇಕು ಅದಕ್ಕೆ. ಕಲರ್ ಕೊಡ್ಬೇಕು. ತುಂಬಾ ಹುಷಾರು. ಈಗ ಹೋಗೋದು ಸ್ವಲ್ಪ ರಿಸ್ಕ್ ಇರುತ್ತೆ, ಸ್ವಲ್ಪ ಜೊತೆನೆಲ್ಲ ಕೀಪ್ ಅಪ್ ಮಾಡಿ. ಇಲ್ಲಿ ಹೋಗಿದ್ದೆ ರಿಲೀಸ್ ಮಾಡಿ ಸ್ವಲ್ಪ ಕಮ್ಮಿ ಏಪ್ರಿಲ್ ಅದ್ರ ಮೇಲೆ ಬೆಂಗಳೂರಿಂದ ಸ್ಪಾಟ್ ತುಂಬ ಕಷ್ಟ. ಹೆಂಗೆ ಹೋದ್ರೂ 100 ಕಿಲೋಮೀಟರ್ ಹೋಗ್ತೀನಿ. ಫಾರೆಸ್ಟ್ ಕಡೆ ನಾನು ಕ್ಯಾಮ್ರಾಮನ್ ಮಾಡ್ತಾ ಇರ್ತೀವಿ. ನಾರ್ಮಲ್ ಇವಾಗ ಪರ್ಫೆಕ್ಟ್ ಅಂದರೆ 3 ತಿಂಗಳು 4 ತಿಂಗಳು ಆಗುತ್ತೆ. ಆ ಡೇಟ್ ಕೊಡ್ತಾರೆ. ಸೊ ಆ ಟೈಮ್ಗೆ ಹೋಗಿದ್ರೆ ಓಕೆ, ಇಲ್ಲಾಂದರೆ ಮುತ್ತತ್ತಿ ಕಡೆ ಎಲ್ಲ ಹೋಗಿದ್ದೀರಾ? ಎಲ್ಲ ಕಡೆ ಹೋಗಿದ್ದೀವಿ. ಸರಿ ಬರಲಾ? ಥ್ಯಾಂಕ್ ಯು ಸರ್.
ಗಾಯ್ಸ್ ಬರ್ತಾ ಇದ್ದಾರೆ. ಯಾರಾದರೂ ಬೀಳ್ತಾರ ನೋಡೋಣ. ಗೈಸ್ ನೋಡಿ, ಕ್ರ್ಯಾಬ್ ಫಿಶಿಂಗ್ಗೆ ಯಾವ ಥರ ಟೆಕ್ನಿಕ್ ಮಾಡ್ತಾ ಇರೋದು. ಸಡನ್ನಾಗಿ ಕ್ರ್ಯಾಬ್ ಅಂತ ಕೇಳ್ಬಿಟ್ರೆ ಇವರು ಚಿಕನ್ ವೇಸ್ಟೇಜು, ಕಲ್ಲು, ಆಮೇಲೆ ಒಂದು ದಾರ. ಸೊ ಇಲ್ಲೊಂದು ದಾರ ಹಾಕಿರೋದು, ಅಲ್ಲೊಂದು ದಾರ ಹಾಕಿರೋದು ಹಾಕ್ತಾ ಇರೋದು. ಹೋಗೋಣ ಜೊತೆನಲ್ಲಿ. ಸೊ ಹಂಗೆ ಬಿಟ್ಟರೆ ಅದು ಬಂದು ತಿನ್ನೋವಾಗ ಚಕ್ ಅಂತ ಎತ್ಬಿಡ್ಬೇಕು ತಾನೆ. ನೆಕ್ಸ್ಟ್ ಈ ಕಡೆನಾ ಇಲ್ಲಿ ನೋಡೋದ ಪಾಟಿಲ್ವಾ ಗಾಯ್ಸ್? ಇಲ್ಲೊಂದು ಬಿಟ್ಟಿರೋದು ಫಸ್ಟೇ. ಸೊ ಒಂದು ಒಳ್ಳೆ ಸ್ಪಾಟ್ ನೋಡ್ತಾ ಇರೋದು ಎಲ್ಲಿ ಹಾಕೋದಂತ. ಹಾಂ ಬ್ರೋ, ಇಲ್ಲಿ ಹಾಕ್ತಾ ಇದ್ರ? ಹಾಂ ಹಾಕಿ ಬ್ರೋ. ಮೇಲೆ ಹೋಯ್ತು. ಓ, ಒಳಗಡೆ ಹೋಗ್ಬೇಕಾಗಿತ್ತು. ಸ್ಮೆಲ್ ಬಂದ್ರೆ ಸಾಕು, ಬಂದ್ಬಿಡುತ್ತೆ. ಅದೇ ಅಳಿತದೆ. ಅಲ್ಲೆಲ್ಲ ಇರುತ್ತಲ್ಲ ಬ್ರೋ? ಸ್ಪಾಟಲ್ಲಿ ಇರುತ್ತೆ. ಈ ಸ್ಪಾಟಲ್ಲಿ ಹಾಕಿರೋದು. ಆ ಸ್ಪಾಟಲ್ಲಿ ಇದ್ದಾಗ ನೀರು ಹಿಂಗೆ ಹರಿಬೇಕಾದ್ರೆ ಆ ಸ್ಮೆಲ್ಗೆ ಅದು ಹಿಂಗೆ ನಡ್ಕೊಂಡು ಬರುತ್ತೆ. ಓಕೆ, ಅಲ್ಲಿ ಬರೋವಾಗ ಇಟ್ಕೊಂಡು ಬಿಡೋದು ಅದನ್ನ. ಡೈವ್ ಮಾಡಿಬಿಡ್ತೀರಾ ಹೆಂಗೆ? ಅಲ್ಲೇ ಹಾಕಿದ್ದೀನಿ ಅಲ್ಲೆಲ್ಲ. ಹಾಂ, ಇರಿ ಬ್ರೋ ಬರ್ತಾ ಇದ್ದೀನಿ. ತಗೋಣ, ಸುಮ್ಮನೆ ಇಲ್ಲೊಂದು ಬಿಟ್ಟಿದ್ದೀನಿ. ಬರೀ ಸ್ಮೆಲ್ ಹೋಗ್ಲಿ. ಮೀನುಗಳು ಚೆನ್ನಾಗಿ ಹೊಡಿತೈತಿ ಇಲ್ಲಿ. ಅಲ್ಲೆಲ್ಲ ಹಾಕಿಲ್ಲ, ಅಲ್ಲಿ ಹಾಕಿ. ಅದೇ ಸ್ವಲ್ಪ ನೀರು ಜಾಸ್ತಿ ಇತ್ತು ಅಂತ ಅಷ್ಟೇ. ಅಂದ್ರೆ ನೀವು ಹಿಡಿತೀರಲ್ಲ ಅದಕ್ಕೆ. ಇದು ನೋಡಿ, ಇದು ಬಿಟ್ರೆ ನೀರು ಜಾಸ್ತಿ ಇಲ್ಲ. ಕಟ್ಬಿಡಿ. ಸೊ ಇಲ್ಲೊಂದಾಯಿತು, ಇಲ್ಲೊಂದಾಯಿತು, ಅಲ್ಲಿ ಒಂದಾಯಿತು. ಅಲ್ಲಿ ಮೇಲೆ ಹಾಕ್ಬಿಟ್ರು. ಅಲ್ಲೆಲ್ಲ ಅಲ್ಲಿ ಮೇಲೆ ಆಗಿ ಹಾಕಿರೋದು ಅದು ಕಾಣ್ತಾ ಇದೆಲ್ಲ. ತಪ್ಪಾ? ಓಕೆ, ಅದನ್ನು ಚೇಂಜ್ ಮಾಡ್ಕೊಳ್ಳೋಣ. ಅಣ್ಣ ಅಲ್ಲಿ ಅಲ್ಲಿ ಹೋಗಕ್ಕಾಗಲ್ಲ ಆ ಕಡೆಗೆ. ಏನಿಲ್ಲ, ಅಣ್ಣ ಮುಳಿಕತ್ನಿ. ಹಾಕವಾಗಲೇ ಸ್ವಲ್ಪ ಡೀಪ್ಗೆ ಹಾಕಿರ್ಬೇಕು. ಹೊಡಿ ಬ್ರೋ ಜಂಪು. ಬ್ರೋ ಅಲ್ಲಿ ಇದೈತೆ. ಏನಿಲ್ಲ, ಬರಕ್ ಜಾಗ ಇಲ್ಲ. ಮತ್ತೆ ತಿರ್ಗಾ ಒಂದು ದೈವು ಇಲ್ಲ, ಜಂಪ್ ಮಾಡಿ ಬ್ರೋ. ಕಮಾನ್ ಯು ಕ್ಯಾನ್ ಡೂ ಇಟ್. ಹೆಂಗ್ ಬ್ರೋ ಅದು? ಬ್ರೋ ಇಲ್ಲಿಂದನೇ ಬಾ, ಸ್ವಲ್ಪ ಹೋಗ್ಬೇಕು. ಇರಿ ಬನ್ನಿ, ನೀವು ಇಲ್ಲಿಂದ ಇರಿ ಸೈಡ್ ಬನ್ನಿ. ಯಾರು ಹಾಕಿದಾರ ಅವರೇ ಮಾಡ್ಬೇಕು. ಫೋನ್ ಇಟ್ಟಿರು ಜೇಬಲ್ಲಿ. ನಂದು ಒಳ್ಳೆ ಸೀನ್ ಹೋಯ್ತು ನನಗೆ. ನಮ್ ಶೇಖರ ನಮ್ಗೆ ಕಷ್ಟ ಕೊಡೋಕೆ ಇಷ್ಟಪಡಲ್ಲ. ಹೋದ್ರ ಒಳಗಡೆ ಸೂಪರ್. ಎಲ್ಲ ಹಾಕೋದು ಬ್ರೋ ಅದು? ಓಕೆ ಡನ್. 8 ಆಗುತ್ತಾ? ಸೊ ಗೈಸ್, ಇಲ್ಲಿ ಡೀಪ್ ಇದೆ ಸ್ವಲ್ಪ. ಓಕೆ, ಅಷ್ಟಿದ್ರೆ ಸಾಕು. ಒಂದೇ ಸರಿ ಸೀರೆ ಹಾಕ್ಬಿಟ್ಟು ಇಷ್ಟು ಬರ್ಬಿಡ್ಬೋದು ಬ್ರೋ ಮೀನ್ನ. ಸೊ ಗೈಸ್, ಎತ್ತಾ ಇದಾರೆ ಗೈಸ್, ಏನೋ ಬಂದಿದೆ ಗೈಸ್. ಚೀಲ ಸಿಕ್ತಾ? ಹೆಸರೇನ ಮೇಕನ ಎತ್ಕೊತೀನಿ. 4 ಇನ್ನೊಂದು ಒಂದೇ ಕೈಯಲ್ಲಿ 4 ಗೈಸ್. ಹೆವಿ ಗೈಸ್, ಇದು ಕಷ್ಟ ಇದೆ ನೋಡಿ. ಇಲ್ಲಿ
ಸೂಪರ್ ಸೂಪರ್ ಸೂಪರ್. ಟೆನ್ಷನ್ ಆಗ್ಬಾರ್ದು. ಹೌದು ಹೌದು ಬಿಟ್ರೆ ಬಿಟ್ಟಿದೆ. ಮತ್ತೆ ರಾಜ್ಕುಮಾರ್ ಬರ್ಡೇ ದಿನ ಸೂಪರ್ 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 ಗೈಸ್, ಇಲ್ಲಿ ನೋಡಿ ಗೈಸ್ ಸೈಜು. ಓಯ್ ಹೆವಿ. ಒಂದೇ ಸರಿಗೆ ಒಂದೇ ಸರಿ 5 ನಿಮಿಷ ಇದೆ ಅಷ್ಟೇ. ಅಯ್ಯೋ ಸೂಪರ್ ಸೂಪರ್. ಫಿಶಿಂಗ್ ಕನ ಇದು ಇಂಟ್ರೆಸ್ಟ್ ಆಗಿದೆ. ನಾನ್ ಬೇಡ ಇದೆಯಾ ಬ್ರೋ? ಅದು ಭಯ ಪಟ್ಕೊಂಡು ಓಡೋಗೋದಿಲ್ವಾ ಅದು? ತಿನ್ನೋ ಟೈಮಲ್ಲಿ ಸೈಲೆಂಟ್ ಆಗಿ. ಓಕೆ ಓಕೆ ಓಕೆ. ಅವ್ರು ನೋಡಿ ಗೈಸ್ ಹೆಂಗ್ ಹಿಡಿತಾರೆ, ಟಕ್ಕ ಟಕ್ಕ ಟಕ್ ಅಂತ. ಏನು ಭಯ ಇಲ್ಲ, ಏನು ಇಲ್ಲ. ಬಂತು ಬಿದ್ದು. ಇಲ್ಲಿ ನೋಡಿ, ಇದು ಬ್ಲಾಕ್ ನಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ. ಒಂದು ಹೋಯ್ತು, ಅದು ಕೈ ಕಾಲು ಅವ್ರ ಕೈಯಲ್ಲಿ ಒಂದಿದೆ. ಬಂತು ಎರಡ. ಸೂಪರ್ ಸೂಪರ್ ಬ್ಲ್ಯಾಕ್. ಓಕೆ, ಟೇಸ್ಟ್ ಜಾಸ್ತಿ ಇರ್ತದೆ. ಹೌದು. ಓಕೆ 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 ಓಕೆ. ಈಗ ನಿಮ್ಗೆ ಕಾಣುತ್ತಲ್ಲ ಇದು ನಲ್ಲಿ ತಿಂತಾ ಇರೋದು, ಅದು ನನ್ಗೆ ತೋರಿಸ್ಕೊಡಿ. ನನ್ನ ಕಣ್ಣಿಗೆ ಏನು ನನಗೆ ಈ ಸ್ನೇಕ್ ಹೆಡ್ ಎಲ್ಲೆಲ್ಲಿ ಏರತ್ತೆ, ಏನೇನು ಮಾಡುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಹಾಕಿ ಹೊಡೆದು ಬಿಡ್ತೀನಿ. ಇಲ್ಲಿ ಆ ನಲ್ಲಿ ಇರೋದು ನನ್ನ ಕಣ್ಣಿಗೆ ಕಾಣ್ತಾನೆ ಇಲ್ಲ. ಸೊ ಅವ್ರವ್ರಿಗೆ ಟ್ಯಾಲೆಂಟ್ ಇರಬೇಕು. ನಾವು ಫಸ್ಟ್ ಚಿಕ್ಕ ವಯಸ್ಸಲ್ಲಿ ತುಂಬಾ ಬರ್ತಿದ್ವಿ ಬ್ರೋ. ಸೂಪರ್ ಸೂಪರ್ ಬ್ರೋ. ಕೆಲಸ ಅದು ಇದು ಎಲ್ಲ ಹೋಗಿ ನೀವು ಸಿಕ್ಕಿದ್ರಿ ಅಂತ ಮಾತ್ರ ಬಂದಿದ್ದು. ಹೌದಾ? ಕೊಡಾಯ್ತಾ ಮೀನುಗಳೇ ದಪ್ಪ ದಪ್ಪ ಆಯ್ತಾ? ಚೆನ್ನಾಗಿ ಬದಿ ಮೀನು ಬಂದ್ಬಿಡ್ತದ. ಕೈ ಸಿಕ್ತು ಕೈಸ್ ಒಂದು. ಸರಿ ಗೈಸ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಹೆವಿ ಟೇಸ್ಟ್ ಗೈಸ್. ಸೈಜ್ ಚಿಕ್ಕ, ಟೇಸ್ಟ್ ಜಾಸ್ತಿ ಇರುತ್ತೆ. ಹಂಗೆ ಕಚ್ಕೊಂಡು ಹಂಗೆ ಇಟ್ಕೊಂಡ್ರೆ ಅಷ್ಟೇ, ಮುಗಿದೈತೆ. ಸೂಪರ್ 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 ಬ್ರೋ. ಹಾಕ್ಬಿಡಿ ಬ್ಯಾಗ್ಗೆ. ಕಷ್ಟ ಯಾರು ನೋಡಲ್ಲ. ಹೌದು. ಅಲ್ಲೇನೋ ನಡೆದಿದೆ, ನಮ್ಮ ಬ್ರೋ ಓಡಾಡ್ತಾ ಇದಾರೆ. ನೋಡೋಣ ನಾವು ಹೋಗಿ. ಬನ್ನಿ ಬ್ರೋ. ನಾಯಿ ತಿಂತಿರ್ತಾರೆ ಮುಂದೆ ಹಿಂಸೆ. ಗೈಸ್ ಈ ನಾಯೇ ಗೈಸ್ ನಮ್ದು ಬೋಟ್ ಎಲ್ಲ ತಿನ್ಬಿಡುತ್ತೆ. ಹಾವು ಬರುತ್ತೆ. ಹಾಂ, ಕೇರೆ ತಿನ್ಬಿಡ್ತಾ ಬ್ರೋ? ಇದೆಯಾ? ಸ್ವಲ್ಪ ಸೈನ್ ಆಗ್ತಿದೆ ಅಷ್ಟೇ. ಇದೆ ಅಂತ ಅಂದ್ರೆ ಅದು ಕಲ್ಲು ಕೆಳಗಡೆ ಕೂತಿರುತ್ತೆ. ಹಾಂ. ಸೊ ಗಾಯ್ಸ್ ಸಿಕ್ತು ಗಾಯ್ಸ್. ಒಂದೇನಾ? ಇನ್ನೂ ಇಲ್ಲ, ಕೈ ಹಾಕಿಲ್ಲ ಪೂರ್ತಿಯಾಗಿ. ಇಲ್ಲಿ ನೋಡಿ ಗಾಯ್ಸ್. ಸೊ ಗೈಸ್ ಎಷ್ಟು ದಪ್ಪ ಇದೆ ನೋಡಿ. ಹಾಗೆ ಮಾಡೋದು ಬೇಡ. ಸೂಪರ್ ಸೂಪರ್ ಸೂಪರ್. ಅದು ಸೊ ಗೈಸ್ ಇಲ್ಲಿ ನೋಡಿ, ಕ್ರ್ಯಾಬ್ಗೆ ಚಿಕನ್ ವೇಸ್ಟೇಜ್ ಹಾಕಿದರೆ ಮೀನುಗಳು ಅದರಿಂದ ಒಂದು ಪೀಸ್ ತಗೊಂಡು ಹೋಗ್ತಾ ಇದೆ. ಎಷ್ಟು ಹೆಂಗೆ ಹೊಡಿತಾ ಇದೆ ನೋಡಿ. ಇಲ್ಲಿಂದನಾ? ತುಂಬಾ ಜಾಸ್ತಿ ಹಿಡಿದು ಹೋಗ್ಬಿಟ್ಟಾರೆ. ಇದೆಯಾ? ಎರಡು ಸಿಕ್ಕಿದೆ ಗೈಸ್. ಎರಡೇನಾ? ಸೂಪರ್. ಬನ್ನಿ. ಸೊ ಗೈಸ್ ಎರಡು ಸಿಕ್ಕಿದೆ. ಇದೇ ಫ್ಲಾಗ್ ಕೊಡ್ತಿದ್ದ ಅದು. ಈಗ ತೆಗ್ಬಿಟ್ಟಿದ್ದೀರಾ? ಅದಕ್ಕೆ ಕಿತ್ಕೊಂಡು ಆಯ್ತದು. ಬ್ರಾಹ್ಮಣ್ ಈಗಲ್ ಸತ್ತೋಗಿದೆ ಗೈಸ್. ಗದ್ದೆ ಏನಕ್ಕೆ ಸಖತ್ತಾಗಿದೆ ಅಂತ ಗೊತ್ತಿಲ್ಲ. ಓಕೆ, ಈಗ ಎರಡಿಕಾಯಿ, ಸುಮ್ಮನೆ ಎರಡಿಕಾಯಿ ಕೇಳಿದ್ದಕ್ಕೆ ಮೂಟೆ ಮೂಟೆ ಎರಡಿಕಾಯಿನ ಹಾಕ್ಬಿಟ್ಟಿದ್ದಾರೆ. ಸರ್ ನಿಮ್ಗೆ ತೋರಿಸ್ಕೊಡ್ತೀನಿ. ತಗೊಂಡೋದ್ರಾ ಒಂದು ಮೂಟೆನಾ? ನಾವು ಹಿಡ್ಕೊಬರಕ್ಕಾಗಲ್ವಲ್ಲ ಬ್ರೋ ಬೈಕಲ್ಲಿ. ಒಂದು ಮೂಟೆ ಗಾಡಿ ಕೊಟ್ಟು ಕಳಿಸ್ತೆ, ಮುಂದೆ ಮಡಿಕೊಂಡು ಹೋದ್ರು ಅವರು. ಓಕೆ, ಇದು ಲಾಸ್ಟಾ? ಸ್ವಲ್ಪ ಇದೆ. ಓ ಮೈ ಗಾಡ್. ಕ್ರ್ಯಾಬ್ ಫಿಶಿಂಗು ಇಷ್ಟು ಚೆನ್ನಾಗಿ ಆಗುತ್ತಂತ ನನಗೆ ಗೊತ್ತಿರಲಿಲ್ಲ. ಏನೋ ಒಂದೆರಡು ಕ್ರ್ಯಾಬ್ ಸಿಗುತ್ತೆ ಅನ್ಕೊಂಡೆ. ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಗಾಯ್ಸ್. ನೋಡಿ ಗಾಯ್ಸ್ ಹೆಂಗಿದೆ. ಓಹೋ, ಏನಿದು ಎಲ್ಲ ಕೊಜ 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 ಅಂತ ಇದೆಯೇ. ಅದಿರ್ಬೇಕಿತ್ತು ಆ ಚೀಲ. ಆ ಚೀಲ ಅದು ಇನ್ನೂ ಫುಲ್ಲಾ? ಓಹೋ ಬ್ರೋ, ಇಷ್ಟು ಏನು ಬ್ರೋ ಮಾಡೋದು?
ಮಾಡ್ಕೊಂಡು ಊಟ ಮಾಡ್ಕೊಂಡು ತಿನ್ನಿ ಬರೋ ನಮಗೆ ಮಾಸಿ ಸಿಕ್ತು, ಕ್ರ್ಯಾಬ್ ಆಯಿತು, ಒಂದೇ ಒಂದು ಸ್ನೇಕ್ ಹೆಡ್ ಹೊಡೆದ್ಬಿಟ್ಟಿದ್ದೀವಿ, ಸಮಾಧಾನ ಆಗೋದು. ಬಟ್ ಬ್ಯಾಡ್ ಲಕ್. ಬ್ಯಾಡ್ ಲಕ್ ಅಂತಲ್ಲ, ಇವರು ಎಷ್ಟು ಸ್ಟ್ರೈಕ್ ಮಿಸ್ ಮಾಡಿದ್ದು ಯಾರು ಕಿರಣ್ ಫುಲ್ಲು ತುಂಬ ಸ್ನೇಕ್ ಹೆಡ್ಸ್ನ ಮಿಸ್ ಮಾಡಿರೋದು. ಓಕೆ, ಸೊ ನನ್ನ ಫ್ರಾಗ್ನು ಕೊಟ್ಟೆ, ನನ್ನ ಫ್ರಾಗ್ನ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ಏನು ಡ್ಯಾಮೇಜ್ ಅಂದರೆ ಹಾಕಿರೋ ಏಟಿಗೆ ಕೊಟ್ಟಿರೋ ಶಾಟ್ಗೆ ಇದರಲ್ಲಿ ವೆಯ್ಟು ಕಿತ್ತೋಗ್ಬಿಟ್ಟಿದೆ, ಫ್ರಾಗು ಕಿತ್ತೋಗ್ಬಿಟ್ಟಿದೆ. ಆದರೆ ಎಲ್ಲ ಮಿಸ್ ಮಾಡಿದ್ರು, ಮಿಸ್ ಆಯಿತು, ತುಂಬ ಮಿಸ್. ಆದರೆ ಕ್ರ್ಯಾಬ್ ಮಾತ್ರ ಸಕ್ಕದಾಗಿ ಸಿಕ್ತು ಗಾಯ್ಸ್. ನಂದು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಸ್ವಿಚ್ ಆಫ್ ಆಗಿಬಿಡುತ್ತೆ, 20% ಏನೋ ಇದೆ. ಓಕೆ, ಸೊ ಇವತ್ತು ಸೂಪರ್ ಆಗಿತ್ತು ಅವರ, ತುಂಬ ಇಷ್ಟ ಆಯಿತು. ಬಟ್ ಏನಂದರೆ ಒಂದೇ ಒಂದು ಸ್ನೇಕ್ ಹೆಡ್ ಬೇಕಿತ್ತು, ಬ್ಯಾಡ್. ಇಲ್ಲಿ ಅದು ಬ್ಯಾಡ್ ಲಕ್ ಅಲ್ಲ, ನಾವು ಕಷ್ಟನೇ ಪಟ್ಟಿಲ್ವಲ್ಲ. ಅದು ನಿಜನೇ. ಸ್ನೇಕ್ ಹೆಡ್ಗೆ ಅಂತ ಬ್ರೋ ಇಲ್ಲಿದೆ ನೋಡು ಬ್ರೋ, ಆ ಲೈನ್ ನೋಡಿ ಅಂತ ಹೇಳ್ತೀನಿ, ರಪ್ ಅಂತ ಎಲ್ಲ ಆಗ್ಬಿಡೋದು. ಸೊ ಮಿಸ್ ಆಗಿದೆ, ಫಸ್ಟ್ ಟೈಮ್ಗೆ ಆಗುತ್ತೆ. ಸೊ ಅವರು ಸ್ವಲ್ಪ ಫೋಕಸ್ ಆಗಿ ಹೊಡೆದಿದ್ರೆ ಹೊಡೆದಿರ್ಬೋದು. ಸೊ ಈಗ ಟೈಮ್ ಎಷ್ಟಾಗ್ತಾ ಇದೆ ನೋಡಿ ಬ್ರೋ, ಈಗ ಟೈಮ್ 5 ಗಂಟೆ ಆಗ್ತಾ ಇದೆ. ಸೊ ನಮ್ಮದು ಲಕ್ಕು ಅದೆಲ್ಲ ಇಲ್ಲ ಬ್ರೋ, ನಾವು ಕಷ್ಟಪಟ್ಟರೆ ಕರೆಕ್ಟಾಗಿ ಏನಾದರೂ ಬರುತ್ತೆ ಗೈಸ್. ಸೊ ಇಷ್ಟೊತ್ತು ನಿಮಗೆ ನಾನು ತೋರಿಸ್ಕೊಟ್ಟೆ. ಓಕೆ, ಈಗ ಹೋಗೋಣ, ಲಾಸ್ಟ್ ಚಾನ್ಸ್, ನಮ್ಗೆ ಎಲ್ಲಾದರೂ ಒಂದು ಮೀನು ಇರುತ್ತೆ. ಓಕೆ, ಟ್ರೈ ಮಾಡೋಣ. ಸೊ ಒಂದು ಮೀನು ಆಯಿತು ಬೆಳಗ್ಗೆ, ಕ್ರ್ಯಾಬು ಸಂತೋಷ. ಸಿಕ್ಕಾಪಟ್ಟೆ ಕ್ರ್ಯಾಬು, ತುಂಬ ದಿನಕ್ಕೆ ಕ್ರ್ಯಾಬ್ ಫಿಶಿಂಗ್ ಮಾಡಿರೋದು ಕಷ್ಟಪಟ್ಟು. ಅದು ಏನು ನಾನು ಎಲ್ದಿಲ್ಲ ನೀರಿಗೆ ಅದು ಒಂದೊಂದು ಇಷ್ಟಿದೆ. ಓಕೆ, ಆಮೇಲೆ ಇವರು ಚೀಲ ಹಾಕ್ಬಿಟ್ಟು ನಾನು ಏನೋ ನೀರು ಬಾಟಲ್ ತರಕ್ಕೆ ಹೋದೆ ಗೈಸ್. ಇವರು ಏನು ಮಾಡಿದ್ದಾರೆ, ಬೋಟಿ ಎಲ್ಲ ಹಾಕಿ ಚೀಲಕ್ಕೆ ಹಾಕಿದ್ದಾರೆ. ಓಕೆ, ಆ ಚೀಲ ಬಂದ್ಬಿಟ್ಟು ನೀರಿಗೆ ಹಾಕಿದ್ದಾರೆ. ಓಕೆ, ಸೊ ಇವರು ಏನು ಮಾಡ್ತಾರೆ, ಇಲ್ಲಿ ಎಲ್ಲ ಹಾಕೊಂಡು ಹೋಗ್ತಾರಲ್ಲ, ಸೊ ಹಿಂಗಿಂದ ಹೋಗ್ತಾರೆ, ತಿರ್ಗಾ ಅಲ್ಲಿಂದ ಬರ್ತಾರೆ. ಆಗ ಬರೋವಾಗ ಎರಡಿಕಾಯಿ ಇರುತ್ತೆ ಅಂತ ನೋಡಿದ್ರೆ ಒಂದು ಹಾವು, ನಾನಿದ್ದಿಲ್ಲ. ಸೊ ಕಿರಣ್ ವಿಡಿಯೋ ಮಾಡಿರೋದು, ನಾನು ನಿಮ್ಗೆ ಕ್ಲಿಪ್ಪಿಂಗ್ ಹಾಕ್ಕೊಡ್ತೀನಿ ನೋಡಿ. ಸೊ ಬ್ರೋ ಬನ್ನಿ ಟ್ರೈ ಮಾಡೋಣ, ಒಂದು ಪ್ಯಾಕೆಟ್ ನಮಗೆ ಏನಾದರೂ ಸಿಗುತ್ತೆ. ಹಾಂ, ಓಕೆನಾ? ಟ್ರೈ ಮಾಡೋಣ ಬ್ರೋ. ಓಕೆ, ತುಂಬಾ ಸ್ನೇಕ್ ಮಿಸ್ ಮಾಡಿದೆ. ಬ್ರೋ ಮಿಸ್ ಆಗೈತೆ, ಇವಾಗ ಹೊಡೆಯೋದ. ಬುಳುಕ್ ಅಂತಂದಲ್ಲ ಅಂತ ಹೇಳ್ದಲ್ಲ, ಅಲ್ಲಿ ಸೂಪರ್ ಬ್ರೋ. ದೊಡ್ಡ ಸೈಜಾ ಬ್ರೋ? ಓ, ಇದ್ರಲ್ಲಿ ಮಾಡಿ ಆ ಕ್ಲಿಪ್ಪುನಲ್ಲಿ ದೊಡ್ಡ ಇದೆ ಬ್ರೋ. ತಗೊಳ್ಳಿ, ಇದ್ರಲ್ಲಿ ಮಾಡಿ. ಬ್ರೋ ಮಸ್ತ್ ಅನ್ಕಳಿ, ಇದು ಕಲರು ಮುಟ್ಟು ಇಲ್ಲ ಅಂದಲ್ಲ ಕಿರಣ, ನಾವು ಇಟ್ಟಿಲ್ಲ. ಸೊ ಗಾಯ್ಸ್, ಬೆಳಗಿಂದ ಅಲ್ಲಿ ಇಲ್ಲಿ ಸುತ್ತಾಡಿ ಒಂದು ಸ್ಪೆಷಲ್ ಫಿಶಿಂಗು ಮಾಡಿ. ನಾನು ಫಸ್ಟ್ ಟೈಮ್ ಸ್ನೇಕ್ ಹೆಡ್ನ ನೋಡ್ತಾ ಇರೋದು ಡೈರೆಕ್ಟಾಗಿ. ಇದು ಬಂದು ಯಾವುದು ಬ್ರೋ? ಚೆನ್ನಾಗಿ ಸ್ಟಾರ್ಟಾ ಬ್ರೋ? ಅಲ್ಲಿ ಇನ್ನು ಗೈಸ್ ಒಂದು ಹೆವಿ ಸೈಜು ಅಟ್ ಲಾಸ್ಟ್ ಸಾಯಂಕಾಲ ಹೊಡೆದಿರೋದು. ಓಕೆ, ಫೈನಲ್ ಶಾಟ್ ನೀವು ಮಾಡಿ. ಸೆಂಟ್ರಲ್ಲಿ ಒಂದು ಸ್ಪೆಷಲ್ ಫಿಶಿಂಗ್, ತುಂಬ ದಿನ ಆಯ್ತು ಅದು ಮಾಡಿ, ಅದನ್ನು ನೀವು ನೋಡಿರ್ತೀರಾ. ಒಂದು 2 kg ತನಕ ಬರುತ್ತೆ. ಓಕೆ, ತಗೊಳ್ಳಿ ಬ್ರೋ, ಇದೇ ಸ್ನೇಕ್ ಹೆಡ್ ಬ್ರೋ. ನಾನು ತುಂಬ ಸ್ನೇಕ್ ಹೆಡ್ಸ್ನ ತೋರಿಸಿದೆ. ಓಕೆ, ನಾನು ಹಾಕಿದ್ರೆ ಎಲ್ಲತ್ತೂ ಹೊಡೆದಿರ್ತೀನಿ. ಓಕೆ, ಆದರೆ ತುಂಬ ಸ್ನೇಕ್ ಹೆಡ್ ಮಿಸ್ ಮಾಡಿಬಿಟ್ರು ಯಾರು, ಕಿರಣ್. ಓಕೆ, ಪರವಾಗಿಲ್ಲ, ಆದರೆ ಅಷ್ಟು ಲಾಸ್ಟ್ ಫೈನಲ್ಲು ಒಂದು ಹೊಡೆದಾಯ್ತು. 6 ಗಂಟೆ ಆಗ್ತಾಯಿದೆ. ಸೆಂಟ್ರಲ್ಲಿ ಸ್ವಲ್ಪ ಟೇಸ್ಟಿ ಫಿಶಿಂಗ್ ಮಾಡಿದ್ದೀವಿ, ಅದನ್ನು ತಗೊಂಡೋಗಿ ಇವಾಗ ಮನೆಯಲ್ಲಿ ಸಕ್ಕದಾಗಿ ಫ್ರೈ ಮಾಡ್ತೀನಿ. ಏನು ಬ್ರಾ, ಇದು ನೀವು ತಗೊಂಡೋಗಿ ಅದು ನಾನು ತಗೊಂಡೋಗ್ತೀನಿ. ಇದು ನನಗೆ ಯಾವಾಗಲೂ ಸಿಗ್ತಾ ಇರುತ್ತೆ, ಅದು ನನಗೆ ಸಿಗೋದು ಕಷ್ಟ. ತಿರ್ಗಾ ಒಂದೊಂದು 1/2 hour ಕಂಟಿನ್ಯೂ ಮಾಡ್ತೀನಿ. ನಾನು ಬುಲ್ ಅಂದ್ಕೊಂಡೆ,
ನೋಡಿದ್ರೆ ಚೆನ್ನ ಸ್ಟಾರ್ಟ. ಸೊ ಇದು ಫಸ್ಟ್ ಚೆನ್ನ ಸ್ಟಾರ್ಟ ಇಲ್ಲ ಚೆನ್ನ ಸ್ಟಾರ್ಟ ತುಂಬ ಹೊಡೆದಿದ್ದೀನಿ ಇಲ್ಲಿ. ಓಕೆ, ಸೊ ಈ ಸೈಜ್ ಹೊಡೆದಿಲ್ಲ, ಇದು ದೊಡ್ಡ ಸೈಜ್, ಇದು ಈ ಸೈಜ್ ಹೊಡೆದಿಲ್ಲ. ಓಕೆ ಗೈಸ್, ಈಗ ಕಂಟಿನ್ಯೂ ಮಾಡ್ತೀನಿ. ಬೇರೆ ಏನಾದರೂ ಸಿಕ್ಕಿದ್ರೆ ಹಂಗೆ ಜಾಯಿಂಟ್ ಆಗುತ್ತೆ. ಓಕೆ, ಫಸ್ಟ್ ಟೈಮ್ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ. ಹ್ಞೂ ಅದಂದ್ರೆ ನಮಗೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಹಾಂ, ಎಕ್ಸ್ಪೀರಿಯನ್ಸ್ ಮಾಡಿದ್ಕು ಈ ಸೈಜ್ ಮೀನ್ ಸಿಕ್ಕೈತೆ ಅಂತಂದ್ರೆ ತುಂಬಾ ಖುಷಿ ಆಯ್ತು. ಇವತ್ತು ಅವರು ಚಿಕ್ಕ ಜಿಲೇಬಿ ಹಾಂ, ಅದಾಕಿ ಮಾಡ್ತಿದ್ದು. ಜಿಲೇಬಿ ಹಿಡಿಬೇಕು, ಯಾಕಂದ್ರೆ ಜಿಲೇಬಿಯಿಂದನೇ ಎಲ್ಲ ಬರೋದು. ಅದಕ್ಕೆ ಶುರು ಮಾಡಿದ್ ನಾವು. ಓಕೆ, ಫಸ್ಟ್ ಯಾರೇ ತಗೊಳ್ಳಿ ಫಸ್ಟ್ ಸ್ಟಾರ್ಟಿಂಗ್ ಜಿಲೇಬಿ ಹೊಡೆದಿರ್ತಾರೆ. ಏನ್ ಹೊಡಿತಾರೆ ಇಲ್ವೋ, ಜಿಲೇಬಿ ಹೊಡೆದಿರ್ತಾರೆ. ಓಕೆ ಕಂಪ್ಲೀಟ್ ಆಗಿ ಗಾಯ್ಸ್, ಬೆಳಗಿಂದ ತುಂಬ ಕಷ್ಟಪಟ್ಟು ಅಲ್ಲಿ ಒಂದು ಮೀನು ಹೊಡೆದು ಅದ್ರ ಮೇಲೆ ಹೋಗಿ ಸಡನ್ನಾಗಿ ಒಂದು ಐಡಿಯಾ ಬಂತು, ಒಂದು ಸ್ಪೆಷಲ್ ಫಿಶಿಂಗ್ ಮಾಡ್ಬೇಕಂತ. ಎಡೆಕಾಯಿ ಬೇಕಂತ ಕೇಳ್ಬಿಟ್ರು. ನಾನು ಹ್ಞೂ ಅಂದ್ಬಿಟ್ಟೆ. ಅದಕ್ಕೆ ಇಷ್ಟು ಎಡೆಕಾಯ, ಅಯ್ಯೋ ಇದೆಲ್ಲ ತಗೊಂಡೋಗಿ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಅಲ್ಲಿ ಮನೆಯಲ್ಲಿ ಸೇಫ್ಟಿ ಮಾಡಿ ಬಂದಿದ್ದೀವಿ ಇಲ್ಲಿ. ಓಕೆ ಬ್ರೋ, ನಾನು ಏನೋ ಒಂದು 10 ಸಿಗುತ್ತೆ ಅನ್ಕೊಂಡೆ. ಸಖತ್ತಾಗಿ ಹಿಡಿದಿದ್ದೀರಾ. ಓಕೆ, ಜನ ನೋಡಿದ್ರೆ ಸಾಕಾಗ್ಬಿಡ್ತಾರೆ. ಚಿಕ್ಕ ವಯಸ್ಸಿಂದ ಅಭ್ಯಾಸ. ಓಕೆ, ಚಿಕ್ಕ ವಯಸ್ಸಿಂದ ಹಿಡಿತಾ ಇರ್ತೀವಿ. ಬೇಜಾರಾದಾಗೆಲ್ಲ ಸಂಡೇ ಇದ್ದಾಗೆಲ್ಲ ಫ್ರೀ ಇದೆ ಹೋಗೋದು. ಸೊ ನಿಮಗೆ ಇವ್ರಿಗೆ ಇವತ್ತು ಸ್ನೇಕ್ ಹೆಡ್ ಬೇಕಾಗಿತ್ತು. ಓಕೆ, ಸ್ನೇಕ್ ಹೆಡ್ ಸಿಗ್ಲಿಲ್ಲ, ಮಷೇರ್ ಸಿಕ್ತು, ಕ್ಯಾಚ್ ಅಂಡ್ ರಿಲೀಸ್ ಮಾಡಿದ್ದೀವಿ. ಅದ್ರ ಮೇಲೆ ತುಂಬ ಕಡೆ ಹೋಗ್ಬಿಟ್ಟು ಸ್ನೇಕ್ ಹೆಡ್ಸ್ ಹುಡುಕ್ತೀವಿ. ಆದರೆ ಏಕೆ ಏನಾಯ್ತು ಮಾಡಿ ಇದರಲ್ಲಿ ಹೋಯ್ತು. ಅದೇನಾಯ್ತು ಅಂತ ಗೊತ್ತಿಲ್ಲ. ಚಾರ್ಜರ್ 15% ಇದೆ. ಓ ಗೈಸ್, ಚಾರ್ಜರ್ ಬೇರೆ ಕಡಿಮೆ ಇದೆ. ಕ್ಯಾಮ್ರಾ ತಕೊಂಡ್ ಬರಕ್ ಮರ್ತೋಗ್ಬಿಟ್ಟಿದ್ದೀನಿ. ಹೆವಿ ಕ್ಯಾಚ್. ಆದ್ರೆ ನಾನು ಒಬ್ಬನೇ ಇದ್ದಿದ್ರೆ ಇದನ್ನ ರಿಲೀಸ್ ಮಾಡ್ತಾ ಇದ್ದೆ. ಸೊ ನಮ್ ಕಿರಣ್ ನಾನು ಯಾವಾಗಲೂ ಮುಟ್ಟೆ ಇಲ್ಲ ಬ್ರೋ. ಮುಟ್ಟೆ ಇಲ್ವಾ? ಮುಟ್ಟೆ ಇಲ್ಲ. So, ಇವತ್ತು ಜೀವಂತವಾಗಿ taste ಒಂದ್ಸಲ ನೋಡಿಲ್ಲ. ಇವತ್ತು ಟೇಸ್ಟ್ ಮಾಡಿ. ಟೇಸ್ಟ್ ಮಾಡ್ತೀನಿ. ಯಾವ್ದು ತಿಂದು ಇಲ್ಲ ಅದು. ಓಕೆ, ತಿನ್ಬೇಕು ಅಂತ ಇಷ್ಟ ಆಯ್ತು. ಇವಾಗ ಸ್ನೇಕ್ ಹೆಡ್ ಹೊಡಿಯೋದು ನಿಮ್ಗೆ ಸ್ವಲ್ಪ ಬಂದಿರುತ್ತೆ, ಗೊತ್ತಾಯ್ತು ಒಂದು ಗೊತ್ತಾಯ್ತಾ? ಈಗ ಗೊತ್ತಾಗುತ್ತೆ ಇವಾಗ. 10 ಮೀನು ಹಿಡಿದ್ರೆ 2 ಮೀನು ರಿಲೀಸ್ ಮಾಡಿ. ರಿಲೀಸೇ ಬ್ರೋ, ಆದಷ್ಟು ಓಕೆ ಎಷ್ಟು ಬೇಕಷ್ಟೇ, ಅತ್ಯಾಸ ಬೇಡ ಅಂತ. ಓಕೆ ಅಷ್ಟೇ. ಸೊ ಒಳ್ಳೆ ಕ್ಯಾಚ್ ಗೈಸ್. ಓಕೆ, ನಾನು ಹೋಗಿ ಅಲ್ಲಿ ಮನೆಯಲ್ಲಿ 2 kg ಕ್ರ್ಯಾಬ್ ಮಾಡಿ. ಕ್ರ್ಯಾಬ್, ಒಳ್ಳೆ ಸೈಜ್ ಕ್ರ್ಯಾಬ್ ಗೈಸ್, ಸಕ್ಕತ್ತಾಗಿತ್ತು. ನೀವು ನೋಡಿರ್ತೀರಾ. ಸೊ ಗೈಸ್, ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರೋ ತನಕ ಸ್ಟೇ ಟ್ಯೂನ್. ಬಾಯ್ ಗೈಸ್, ನೋಡೋಣ. ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು, ಬಾಯ್.